ನಮಸ್ಕಾರ. ಕುಮಾರ ಭಕ್ತಿ ಬೆಳಕು ಯೂಟ್ಯೂಬ್ ಚಾನಲ್ ನೋಡುಗರಿಗೆ ನಿನ್ನೆ ದಿನ ಡಂಬಳ ಮಠದ ಗದಗದಾಗಿರುವಂಥ ಡಂಬಳ ಮಠದ ಶ್ರೀ ಸಿದ್ಧಲಿಂಗ ಮಹಾಸ್ವಾಮೀಜಿಯವರ ಅನುಭವ ಮಂಟಪದೊಳಗೆ ಅವರ ಒಂದು ಮಾಹಿತಿಯನ್ನು ನೋಡಿದ್ದೇವೆ. ಅವರ ಒಂದು ಸಾಮಾಜಿಕ ಕೆಲಸವನ್ನು ನೋಡಿದ್ದೇವೆ. ಇವತ್ತಿನ ದಿನ ಈ ಒಂದು ಎರಡನೇ ಗ್ಯಾಲರಿ ಒಳಗೆ ಕೆಲವು ಶರಣರ ಕೆಲವೊಬ್ಬರ ಅಂಥ ಶರಣರ ಮಹಾತ್ಮರ ಕೆಲವೊಂದಿಷ್ಟು ಚಿತ್ರಗಳನ್ನು ಮಾಡಿಟ್ಟು ಅವ್ರ ಬಗ್ಗೆ ಕೆಲವೊಂದಿಷ್ಟು ಮಾಹಿತಿಯನ್ನು ಬರೆದಿಟ್ಟಾರ. ಬರ್ರಿ ಯಾವ ಥರ ಗ್ಯಾಲ್ರಿ ಐತಿ, ಏನೇನು ಚಿತ್ರಗಳದಾವು, ಯಾರ್ಯಾರ ಅಂಥ ಮೂರ್ತಿಗಳದಾವು ನೋಡ್ರಿ ನೋಡ್ರಿ ಇಲ್ಲಿ ಈಗ ನಮಗೆ ಫಸ್ಟಿಗೆ ಈಗ ಹಿಂಗೆ ಬಂದದ್ದು ಇಲ್ಲಿಂದ ಬಂದ್ಗಳನ್ನ ಫಸ್ಟಿಗೆ ನಮಗೆ ಎಡಕ್ಕೆ ಸಿಗೋದ ಇಲ್ಲಿ ನೋಡ್ರಿ. ಕಾಯಕದ ಕೈಗನ್ನಡಿ ನೂಲಿಯ ಚಂದಯ್ಯ ನೋಡ್ರಿ. ನೂಲು ಅಂತ ಕೆಲಸ ಮಾಡುವಂಥ ಇವರು ಚಂದಯ್ಯ ಅಂಥೇಳಿ ನೂಲಿಯ ಚೆನ್ನಯ್ಯ ಅಂತಾರೆ. ನೋಡ್ರಿ ಈಗ ನೂಲಿಯ ಚೆನ್ನಯ್ಯರ ಚಿತ್ರ ಮಾಡಿಟ್ಟಾರ ನೋಡ್ರಿ. ಇಲ್ಲಿ ಕಲ್ಯಾಣ ಪಟ್ಟಣದೊಳಗೆ ಕೇರಿ ಒಂದರೊಳಗೆ ಹುಟ್ಟಿ ಇವರು ಹುಲ್ಲಿನಿಂದ ಹಗ್ಗ ಮಾಡಿ ಆ ಒಂದು ಕಾಯಕದೊಳಗೆ ಲಿಂಗ ಜಂಗಮವನ್ನು ಕಂಡವ್ರಂತೇಳಿ ಬಸವಣ್ಣವರು ಇವರನ್ನು ಮೆಚ್ಚಿಕೊಂಡು ಲಿಂಗಧಾರಣೆ ಮಾಡಿದಂಥ ಇವರು ಶರಣರು ಚಂದಯ್ಯನವರು. ಮತ್ತು ಮುಂದೆ ಇನ್ನೊಬ್ಬರು ಯಾವ ಒಂದು ಶರಣರು ಸಿಗ್ತಾರೆ ನೋಡೋಣ ಬರ್ರಿ. ನೋಡ್ರಿ ಇಲ್ಲಿ ವಚನಕಾರರಾದರ ವಚನ ಗಂಗೋತ್ರಿ ಜೇಡರ ದಾಸಿಮಯ್ಯನವರು ಅದರ. ಕರೆಯ ನಿತ್ತಡೆ ಒಲ್ಲೆ ಸಿರಿಯ ನೆತ್ತಡೆ ಒಲ್ಲೆ ಹಿರಿದಪ್ಪ ರಾಜ್ಯವ ನಿತ್ತೊಡೆ ಒಲ್ಲೆ ನಿಮ್ಮ ಶರಣರ ಸುಳ್ನಿಡಿಯ ಅರಗಳಿಗೆ ನಿತ್ತೊಡೆ ನಿಮ್ಮ ನಿತ್ಯ ರಾಮನಾಥ ಕಡಲನ್ನು ಕೊಡದಲ್ಲಿ ತುಂಬಿದಂತಿದೆ ಇವರ ವಚನಗಳು. ನೋಡ್ರಿ ಎಂಥ ಶ್ರೇಷ್ಠ ಇಂಥ ವಚನವನ್ನು ಜೇಡರ ದಾಸಿಮಯ್ಯನವರು ಬರೆದಂಥ ಅಂಥ ಒಂದು ವಚನವನ್ನು ಇಲ್ಲಿ ಕೊಟ್ಟಾರ ನೋಡ್ರಿ. ಇವರ ನೋಡ್ರಿ ಜೇಡರ ದಾಸಿಮಯ್ಯನವರು. ಅವರ ಒಂದು ಕಾಯಕದ ಜೊತೆ ಅವರ ಮನೆಯಲ್ಲಿ ಇರುವಂಥ ಒಂದು ದೃಶ್ಯವನ್ನು ಈ ಥರ ಮಾಡಿಟ್ಟಾರ ನೋಡ್ರಿ ಇಲ್ಲಿ. ಓಕೆ, ಮತ್ತು ಮುಂದೆ ಎಂಥ ಒಂದು ತತ್ವ ನುಡಿಯನ್ನು ಹೇಳಿದಂಥ ಜಗತ್ತಿಗೆ ಸಾರಿದಂಥ ಶರಣರದರ ನೋಡೋಣ ಬರ್ರಿ. ಮಹಾನುಭವಿ ಮೋಳಿಗೆ ಮಾರಯ್ಯ ಅಂತದಾರ ನೋಡ್ರಿ. ಇಲ್ಲಿ ಕಾಶ್ಮೀರ ಪ್ರಾಂತ್ಯದ ಸವಾಲಕ್ಷ ನಾಡಿನ ದೊರೆಯಾದ ಮಹಾದೇವ ಭೋಪಾಲ್ ಮೋಳಿಗೆ ಮಾರಯ್ಯನವರು ಕಟ್ಟಿಗೆ ಹೊರೆಯನ್ನು ತಂದು ಅವ್ರನ್ನ ಮಾರಿ ಅದ ದುಡ್ಲಿಂದ ದಾಸೋಹವನ್ನು ಮಾಡಿ ಜನರಿಗೆ ಒಂದು ಅನುಕೂಲ ಮಾಡಿಕೊಟ್ಟಂಥ ಇವರೊಬ್ಬರು ಶರಣರು. ಇವರು ಬಸವಣ್ಣವರ ಪ್ರಭಾವದಿಂದ ಇಂಥ ದೊಡ್ಡ ಕೆಲಸ ಮಾಡ್ಯಾರ ಅಂಥೇಳಿ ಇವ್ರನ್ನೊಂದು ಗುರುತಿಸಿ ಅವರ ಒಂದು ಚಿತ್ರವನ್ನು ಬಿಡಿಸಿಟ್ಟಾರ ನೋಡ್ರಿ. ಕಟ್ಟಿಗೆ ಕಡಿ ಒಂದು ಚಿತ್ರ ಇಟ್ಟಾರಲ್ಲ. ಈ ಒಂದು ವೃತ್ತಿಯಿಂದನ ಅನ್ನದಾಸೋಹ ಮಾಡಿಸಿದ್ರಂತ ಇವರು ಅವರ ಒಂದು ನಾಡಿನೊಳಗೆ. ಈ ಬಸವಣ್ಣವರ ಒಂದು ವಚನವನ್ನು ಕೇಳಿ ಈ ಒಂದು ಬಸವಣ್ಣವರ ಒಂದು ಮಾತಿಗೆ ಒಂದು ಮನಸ್ಸೋತು ಒಂದು ಸಾಮಾಜಿಕ ಒಂದು ಒಳ್ಳೆಯ ಕೆಲಸವನ್ನು ಮಾಡಿದಂಥ ಮಹಾನ್ ಶರಣರವರು. ಬರ್ರಿ ಮತ್ತು ಮುಂದೆ ಯಾವೊಬ್ಬ ಶರಣರ ಒಂದು ಫೋಟೋ ಐತಿ ನೋಡೋಣ ಬರ್ರಿ. ಹುತಾತ್ಮ ಸಮಗಾರ ಹರಳಯ್ಯ ನೋಡ್ರಿ. ಸಮಗಾರ ಹರಳಯ್ಯನವರ ಒಂದು ಇವರು ಒಂದು ಪರಿಚಯ ಜಾಸ್ತಿ ಐತಿ. ಶರಣರ ಸಮಾಜದ ಸಕ್ಷೇತ್ರ ಲೋಕದಲ್ಲಿ ತತ್ವಕ್ಕಾಗಿ ಜೀವತೆತ್ತ ಧೀರತೆಯ ದ್ರವತಾರೆ. ಈ ದೇಶಕ್ಕೆ ಕ್ಷಯರೋಗವಾಗಿ ಅಂಟಿಕೊಂಡ ಬಂದ ಅಸ್ಪೃಶ್ಯತೆಯನ್ನು ನಿವಾರಣೆಗಾಗಿ ಹುತಾತ್ಮರಾಗಿ ಈ ಹುತಾತ್ಮ ಸಮಗಾರ ಹರಳಯ್ಯ ಅಂಥೇಳಿ ಅವರಿಗೆ ಒಂದು ಈ ಥರ ಬಿರುದನ್ನು ಕೊಟ್ಟಾರ ಈ ಒಂದು ದೃಶ್ಯದೊಳಗೆ ನೋಡ್ರಿ. ಸಮಗಾರ ಹರಳಯ್ಯನವರ ಒಂದು ತಮ್ಮ ಒಂದು ವೃತ್ತಿ ಜೀವನ ಅವರ ಒಂದು ಕೆಲಸ ಮಾಡ್ತಿದ್ರಲ್ಲ ಅಂಥ ಒಂದು ಕೆಲಸದ್ದನ್ನು ನೋಡ್ರಿ. ಅವರ ಒಂದು ಆ ಮನೆಯೊಳಗೆ ಮಾಡಿಟ್ಟಂಥ ಕೆಲವು ವಸ್ತುಗಳದಾವೆ ನೋಡ್ರಿ. ಇಲ್ಲಿ ಇವುಗಳನ್ನು ಮಾಡೋದಕ್ಕೆ ಇವರಿಗೆ ಸಮಗಾರ ಹರಳಯ್ಯ ಅಂತಂದಾರ. ಆ ಹರಳಯ್ಯನವರ ಅಂದ್ರೆ ಭಾರಿ ಫೇಮಸ್ ಅದಾರ. ಹರಳಯ್ಯನವರು ತಮ್ಮ ಒಂದು ಭಕ್ತಿ ಭಾವದಿಂದ ತಮ್ಮ ತೊಡೆ ಚರ್ಮವನ್ನು ತೆಗೆದು ಗುರು ಬಸವಣ್ಣವರಿಗೆ ಅರ್ಪಿಸಿದ ಅಂತ ಕೆಲವು ಹಿಂದಿನ ಒಂದು ಘಟನೆ ಇದು ಒಂದು ಪರಿಚಯ ಇಡೀ ಜಗತ್ತಿಗೆ ಐತಿ. ಅಂಥ ಮಹಾನ್ ಶರಣರ ಒಂದು ಚಿತ್ರವನ್ನು ನಾವೀಗ ನೋಡಾಕತ್ತೇವೆ ನೋಡ್ರಿ ಇಲ್ಲಿ. ಮತ್ತು ಮುಂದಿನ ಒಬ್ಬ ಶರಣರವನ್ನು ನೋಡೋಣ ಬರ್ರಿ. ನೋಡ್ರಿ ಇಲ್ಲಿ ಮಹಾನುಭಾವಿ ಮಡಿವಾಳ ಮಾಚಯ್ಯನವರು ನೋಡ್ರಿ. ಮಡಿವಾಳ ಮಾಚಯ್ಯನವರು ಅಂತಂದ್ರೆ
ಮಡಿವಾಳಿಕೆ ಅಂತೇಳಿ ಒಂದು ವೃತ್ತಿ ಐತಿ ಒಂದು ಉತ್ತರ ಕನ್ನಡದೊಳಗೆ. ಆ ಒಂದು ವೃತ್ತಿಗೆ ಶ್ರೇಷ್ಠ ಹೆಸರುವಾಸಿಯಾದಂಥ ಈ ಒಂದು ಮಡಿವಾಳ ಮಾಚಯ್ಯನವರ ಒಂದು ಚಿತ್ರವನ್ನು ಮಾಡಿಟ್ಟಾರ ನೋಡ್ರಿ ಇಲ್ಲಿ. ನೋಡ್ರಿ ಈ ಒಂದು ಮಾಚಯ್ಯನವರ ಒಂದು ಊರು ಸಹ ಇದ್ರಾಗ ಗುರುತಿಸ್ಯಾರ, ಹಿಪ್ಪರಿಗಿ ಊರಂತ. ಮತ್ತು ತಂದೆ ಪರ್ವತಯ್ಯ ಅವರಿಗೆ ದೀಕ್ಷೆ ಕೊಟ್ಟಂಥ ಗುರು ಮಲ್ಲಿಕಾರ್ಜುನ್ ಅಂತ ಅವರ ಒಂದು ಕಾಯಕ ಮಾಡಾಕತ್ತಿದ್ದು ಮಡಿವಾಳಿಕೆ ವೃತ್ತಿ ಅಂತ. ಆ ಒಂದು ಮಡಿವಾಳಿಕೆ ವೃತ್ತಿ ಒಳಗನ ಇವರೊಬ್ಬರು ತಮ್ಮ ಕಾಯಕ ದೇವರ ಕಾಯಕ ಅಂಥೇಳಿ ನಂಬಿ ಆ ಒಂದು ಕೆಲಸ ಮಾಡಿದಂಥ ಶರಣರವರು. ಓಕೆ, ಮತ್ತು ಇನ್ನೊಬ್ಬ ಶರಣರನ್ನು ನೋಡೋನು ಬರ್ರಿ ಮುಂದೆ. ತ್ರಿಮಲ ದೂರ ತುರಿಗಾಹಿ ರಾಮಣ್ಣ. ನೋಡ್ರಿ ಇವರು ಶ್ರೀಮಂತನೂ ಅಲ್ಲ, ಧೀಮಂತನೂ ಅಲ್ಲ, ಪವಾಡ ಪುರುಷನೂ ಅಲ್ಲ. ಊರು ದನ ಕಾಯ್ದು ಪರಿಶುದ್ಧ ಕಾಯಕ ನಡೆಸಿ ಸದ್ದಿಲ್ಲದ ಗದ್ದು ಇಲ್ಲದ ಅಡವಿಯಲ್ಲಿಯ ಹಸುಗಳ ಒಂದು ಅವ್ರ ಜೊತೆ ಬಾಳಿ ಭಕ್ತಿ ರಸದಲ್ಲಿ ಮಿಂದು ಮಹದಲ್ಲಿನಿಂದ ಮಹಾವೀರರಿವರು ಅಂಥೇಳಿ ಮಹಾಜೀವಿ ಇಂಥ ಒಬ್ಬರ ಶರಣರಿವರು ತುರಿಗಾಹಿ ರಾಮಣ್ಣ. ಅವರ ಒಂದು ಕಾಯಕದೊಳಗನ ನಿಷ್ಠೆಯಿಂದ ಕೆಲಸ ಮಾಡಿದಂಥ ತುರಿಗಾಹಿ ರಾಮಣ್ಣ ನೋಡ್ರಿ ಅವರು. ಮತ್ತು ಮುಂದೆ ಒಬ್ಬ ಯಾವ ಶರಣರ ಮಾಹಿತಿ ಐತಿ ನೋಡೋಣ ಬರ್ರಿ. ನೋಡ್ರಿ ಉನ್ನತ ಮಹಿಮ ಮಾದಾರ ಚೆನ್ನಯ್ಯ. ನೋಡ್ರಿ ಮಾದಾರ ಚೆನ್ನಯ್ಯ ಅನ್ನೋರ ಒಂದು ಪರಿಚಯ ಇದೆ ನೋಡೋಣ ಬರ್ರಿ. ಮಹಾತ್ಮ ಮಾದಾರ ಚೆನ್ನಯ್ಯನೆಂದು ಮಹಾತ್ಮ ಬಸವಣ್ಣವರಿಂದ ಗೌರವಿಸಲ್ಪಟ್ಟ ಚೆನ್ನಯ್ಯನ ನಡೆ ಚೆನ್ನ, ನುಡಿ ಚೆನ್ನ, ಪ್ರಥಮರೊಳಗೆ ಚೆನ್ನ, ಪುರಾತನೊಳಗೆ ಚೆನ್ನ ಎಂದು ಪೂರ್ವಿಕರಿಂದ ಸ್ತುತಿಸಲ್ಪಟ್ಟ ಮಹಿಮಾನ್ವಿತ. ನೋಡ್ರಿ ಇಲ್ಲಿ ಮಾದಾರ ಚೆನ್ನಯ್ಯನವರ ಒಂದು ಅದ್ಭುತ ಒಂದು ಸ್ತೋತ್ರವನ್ನು ಅವರ ಒಂದು ನುಡಿಯನ್ನು ಇದರೊಳಗೆ ಬರ್ದಾರ ನೋಡ್ರಿ. ಚೆನ್ನಯ್ಯನವರು ತಮ್ಮ ಕಾಯಕದೊಳಗೆ ತಮ್ಮ ಕುಟುಂಬದೊಳಗನ ತಮ್ಮ ಕಾಯಕ ಮಾಡುವಂಥ ಒಂದು ದೃಶ್ಯವನ್ನು ಇದರೊಳಗೆ ನೋಡ್ಬೋದು ನೀವು. ನೋಡ್ರಿ ಅವರು ಒಂದು ಚರ್ಮದ ಕೆಲಸವನ್ನು ಮಾಡ್ತಿದ್ರು. ಆ ಒಂದು ಚರ್ಮದ ಕೆಲಸವನ್ನು ಇದರೊಳಗೆ ತೋರಿಸ್ಯಾರ ನೋಡ್ರಿ. ದಂಪತಿಗಳು ಸೇರಿನೂ ಮಾಡ್ತಿದ್ರು, ಅವ್ರ ಕೈಯಾಗಿ ಇನ್ನೂ ಕೆಲಸಗಾರರು ಅದಾರ ನೋಡ್ರಿ. ಅವೆಲ್ಲ ಚರ್ಮದ ಕೆಲಸವನ್ನು ಮಾಡುವಂಥ ದೃಶ್ಯ. ಅಲ್ಲೆಲ್ಲೇ ಚರ್ಮವನ್ನು ನೀವು ನೋಡ್ಬೋದು ನೋಡ್ರಿ. ಅವ್ರ ಒಂದು ಕಾಯಕದಲ್ಲಿ ನಿರತರಾಗಿರುವಂಥ ಇದು ದೃಶ್ಯ ನೋಡ್ರಿ. ಮತ್ತು ಮುಂದೆ ಯಾವ ಒಬ್ಬ ಶರಣರ ನೋಡೋಣ ಬರ್ರಿ. ಇಲ್ಲಿ ಮುಗ್ಧ ಮಹಾತ್ಮ ಕುರುಬರ ಗೊಲ್ಲಾಳ. ನೋಡಿರಿ ಗೊಲ್ಲಾಳೇಶ್ವರ ಅಂಥೇಳಿ ಗೊಲ್ಲಾಳಪ್ಪ ಅಂಥೇಳಿ ಅವರ ಒಂದು ಕತೆ ನೀವು ಅವರ ಒಂದು ಹಿಸ್ಟ್ರಿ ಗೊತ್ತಿರ್ಬೋದು, ನೋಡಿರಿ. ನೋಡಿರಿ ಆ ಗೊಲ್ಲಾಳಪ್ಪರ ಬಗ್ಗೆ ಮಾಹಿತಿ ಐತಿ ನೋಡೋಣ ಬರ್ರಿ. ವಿಜಯಪುರ ಜಿಲ್ಲೆ ಸಿಂದಗಿ ತಾಲೂಕಿನ ಗೋಲಗೇರಿಯ ಮುಗ್ಧ ಮಹಾತ್ಮ ಕುರುಬ ಗೊಲ್ಲಾಳಪ್ಪ. ಗೊಲ್ಲಾಳ ಮುಗ್ಧ ಭಕ್ತಿಗೆ ಮಾದರಿ, ಜನಪರರ ನೂರಾರು ಹಾಡುಗಳಿಗೆ ವಸ್ತುವಾದ ಇವರ ಚರಿತ್ರೆ ಒಂದು ದಂತಕಥೆ ಅಂತೈತಿ ನೋಡ್ರಿ. ಅಂಥ ಒಂದು ಮುಗ್ಧ ಭಕ್ತಿ ಮಾಡಿದಂಥ ಶ್ರೀ ಗೊಲ್ಲಾಳಪ್ಪನವರನ್ನು ನಾವೀಗ ನೋಡತ್ತೇವೆ ನೋಡ್ರಿ. ಗೊಲ್ಲಾಳಪ್ಪನವರು ತಮ್ಮ ಒಂದು ಕುರಿ ಕಾಯೋ ವೃತ್ತಿ ಒಳಗೆ ಆ ಒಂದು ಮುಗ್ಧತೆಯಿಂದ ಅಂಥ ಒಂದು ದೇವ್ರನ್ನ ಕಂಡಂಥ ಮಹಾಶರಣ ಗೊಲ್ಲಾಳಪ್ಪನವರ ಮೂರ್ತಿ ಇದು. ಮತ್ತು ಮುಂದೆ ನೋಡೋಣ ಬರ್ರಿ. ನೋಡ್ರಿ ಇಲ್ಲಿ ಅಂಬಿಗರ ಚೌಡಯ್ಯ ಅನ್ನೋ ಒಬ್ಬ ಶರಣರವನನ್ನು ಕಾಣಕತ್ತೀವಿ ನೋಡ್ರಿ. ಡಂಬದ ವೈರಿ ಅಂಬಿಗರ ಚೌಡಯ್ಯ, ನಿಜದ ನಗಾರಿ, ಅನುಭವ ವಿಹಾರಿ, ಚಿನ್ಮಯ ಚಕೋರಿ, ದಿಟ್ಟಧೀರ ಆಧ್ಯಾತ್ಮ ಸಾರ ಅಂಬಿಗರ ಚೌಡಯ್ಯನವರು ನೋಡ್ರಿ. ಇವರ ಒಂದು ಈ ನಾವಿಕ ಓಡಿಸುವಂಥ ಒಂದು ಅಂಬಿಗರ ಚೌಡಯ್ಯನವರ ಒಂದು ಅವರ ಒಂದು ಯಾವ ಥರದ ಭಕ್ತಿ ಅಂತೇಳಿ ಈ ಥರ ವರ್ಣಿಸಿ ಬರ್ದಾರೆ ನೋಡ್ರಿ ಒಂದು ಮಹಾತ್ಮ ಕವಿಯವರು. ಇವರ ನೋಡ್ರಿ ಅಂಬಿಗರ ಚೌಡಯ್ಯನವರು. ಮತ್ತು ಮುಂದೆ ಯಾವ ಒಬ್ಬ ಶರಣರು ಸಿಗ್ತಾರ ನೋಡೋಣ ಬರ್ರಿ. ನೋಡ್ರಿ ಇಲ್ಲಿ ನಮಗೆ ಸಿಗುವವರು ದೇವಮಾನವ ಡೋಹರ ಕಕ್ಕಯ್ಯ. ನೋಡ್ರಿ ಡೋಹರ ಕಕ್ಕಯ್ಯ ಅನ್ನೋ ಒಬ್ಬರ ಶರಣರು ಅದಾರ. ಅವ್ರ ಒಂದು ಮಾಹಿತಿ ನೋಡೋಣ ಬರ್ರಿ. ಮಾಳವ ದೇಶವು ಕಲ್ಯಾಣಕ್ಕೆ ಕೊಟ್ಟ ಕಾಣಿಕೆ ಕಕ್ಕಯ್ಯ. ಡೋಹರರ ಕುಲದಲ್ಲಿ ಹುಟ್ಟಿ ಸೇರಿ ಇವರು ಬಸವಣ್ಣವರಿಗೆ ಅತ್ಯಂತ ಆತ್ಮೀಯರಲ್ಲೊಬ್ಬರಾದವರು.
ಬರ್ರಿ ಇವರು ಡೋಹರ್ ಅನ್ನುವಂಥ ಒಂದು ಸಮಾಜ ಇರ್ತ ಅಂಥ ಒಂದು ಸಮಾಜದೊಳಗೆ ಇವರು ಹುಟ್ಟಿ ಶರಣರ ಧರ್ಮವನ್ನು ಸೇರಿ ಇವರು ಬಸವಣ್ಣವರಿಗೆ ಅತ್ಯಂತ ಆತ್ಮೀಯರಲ್ಲೊಬ್ಬರಾಗಿದ್ದರು ಅಂಥೇಳಿ ಅವರ ಒಂದು ಇತಿಹಾಸದೊಳಗೆ ಇದ್ದಂಥ ಒಂದು ಮಾಹಿತಿ. ಅವರನ್ನು ಇಲ್ಲಿ ಒಬ್ಬ ಶ್ರೇಷ್ಠ ಶರಣರನ್ನಾಗಿ ಮಾಡಿದಂಥ ಶ್ರೀ ವಿಶ್ವಗುರು ಬಸವಣ್ಣನವರ ಒಂದು ಕಾರ್ಯಕ್ಕೆ ಎಂಥ ಒಂದು ಮೆಚ್ಚುಗೆ ಅಲ್ಲ ನೋಡಿರಿ. ಮತ್ತು ಮುಂದೆ ಯಾವೊಬ್ಬ ಶರಣರು ಸಿಗ್ತಾರೆ ನೋಡೋಣ ಬರ್ರಿ. ನೋಡಿರಿ ಇಲ್ಲೊಬ್ಬ ಕಾಯಕವಾಗಿ ಹುಟ್ಟು ಹೊಂದಿಳಿದ ಹಡಪದ ಅಪ್ಪಣ್ಣನವರು. ನೋಡಿರಿ ಅಪ್ಪಣ್ಣನವರ ಬಗ್ಗೆ ಒಂದಿಷ್ಟು ಮಾಹಿತಿ ಐತಿ ನೋಡ್ರಿ. ಮಹತ್ವ ಬಸವಣ್ಣನವರನ್ನು ಮೊದಲಿನಿಂದ ಕೊನೆಯವರೆಗೆ ಹಿಂಬಾಲಿಸಿ ಧನ್ಯ ಮಾನ್ಯರಾದವರು ಅಪ್ಪಣ್ಣನವರು. ಅನ್ನ ಬಸವಣ್ಣನವರ ಗುಂಪಿನಲ್ಲಿ ಎದ್ದು ಕಾಣುವ ಮೊದಲನೇ ವ್ಯಕ್ತಿ ಈ ಅಪ್ಪಣ್ಣನವರು ಅಂಥ ಒಬ್ಬ ಒಂದು ಶರಣರ ಒಂದು ದೃಶ್ಯವನ್ನು ನೋಡಿರಿ. ಓಕೆ, ಮತ್ತು ಮುಂದೆ ಯಾವೊಂದು ಶರಣರ ಮಾಹಿತಿ ಐತಿ ನೋಡೋಣ ಬರ್ರಿ. ಓಕೆ, ಇಲ್ಲಿ ಶರಣರ ಮಾಹಿತಿ ಅಲ್ಲ ಇದು. ಆ ಒಂದು ಕಾಲದೊಳಗೆ, ಆ ಒಂದು ಯುಗದೊಳಗೆ, ಬಸವಣ್ಣವರ ಕಾಲದೊಳಗೆ ಜನರು ಭಕ್ತಿ ಭಾವದಿಂದ ಇರುವಂಥ ಕೆಲವು ದೃಶ್ಯವನ್ನು ಈಗ ನಾವು ನೋಡಕತ್ತೇವೆ ನೋಡ್ರಿ. ಜನಸಾಮಾನ್ಯರು ಒಬ್ಬ ಶರಣರಿಗೆ, ಒಬ್ಬ ಅಂಥ ಹಿರಿಯ ವ್ಯಕ್ತಿಗಳಿಗೆ ಕೊಡುವಂಥ ಗೌರವದ ಕೆಲವು ಒಂದು ಸೂಚನೆ ಇದು. ಅಂಥ ಒಂದು ದೃಶ್ಯ ಇದು. ಗುರುವಿನ ತಮ್ಮ ಒಂದು ಭಕ್ತಿಯಿಂದ ಕಾಣುವಂಥ ಒಂದು ದೃಶ್ಯ. ಮತ್ತು ಮುಂದೆ ಇಲ್ಲಿ ನೋಡ್ರಿ, ಇಲ್ಲಿ ಜನಸಾಮಾನ್ಯರು ಆ ಒಂದು ಶರಣರ ಗುಂಪಿನೊಳಗಿರುವಂಥವ್ರು ಶರಣರು ಆ ಒಂದು ಗುರುವಿಗೆ ಯಾವ ರೀತಿ ನಮನ ಮಾಡ್ತಾರೆ ನೋಡ್ರಿ. ಇಲ್ಲಿ ಬಸವಣ್ಣವರು ಅದಾರ. ಬಸವಣ್ಣವರು ಅವರ ಒಂದು ರಾಜ್ಯಾಡಳಿತದ ಗುರುವೂ ಅದಾರಲ್ಲಿ ನೋಡ್ರಿ. ಇಲ್ಲಿ ಅಕ್ಕ ಮಹಾದೇವಿಯವರು ಅದಾರ. ಆಚೆ ಕಡೆ ಇರುವಂಥ ಇನ್ನೊಬ್ಬ ಶರಣರ ಮಾಹಿತಿ ಇಲ್ಲ. ಇಲ್ಲಿ ನೋಡ್ರಿ ಊರಿನ ಒಬ್ಬ ಜನಸಾಮಾನ್ಯರು, ಇಲ್ಲೊಬ್ಬರ ಮಗುವಿನ ಹೊತ್ಕೊಂಡು ನಿಂತಾರಲ್ಲ, ಈ ಒಬ್ಬ ಮಹಿಳೆಯರು. ಆವಾಗಿನ ಒಂದು ಕಾಲದೊಳಗೆ ಗುರು ಹಿರಿಗೆ ಅವರಿಗೆ ಒಂದು ಭಕ್ತಿ ಭಾವದಿಂದ ನಡ್ಕೊಳ್ಳೋಂಥ ಒಂದು ಪದ್ಧತಿ ಇರುವಂಥ ಒಂದು ದೃಶ್ಯ ಇದು ನೋಡ್ರಿ. ಬಸವಣ್ಣನವರು ಅವರ ಒಂದು ಗುರುವಿನ ಹತ್ರ ಏನೋ ಕೇಳುವಂಥ ದೃಶ್ಯ ಇದು. ಊರಿನ ಜನರೆಲ್ಲ ಅಂಥ ಒಂದು ಗುರುವಿನ ಒಂದು ಉಪದೇಶವನ್ನು ಕೇಳುವಂಥ ಒಂದು ದೃಶ್ಯ ಐತಿದು ನೋಡ್ರಿ. ಇಲ್ಲಿ ಒಬ್ಬರು ಮಹಿಳೆ ಗುಂಪೂ ಐತಿ ನೋಡ್ರಿ. ಇದೇ ಥರ ಗ್ರಾಮಸ್ಥರೆಲ್ಲ ಕೂಡಿ ಆ ಒಂದು ಗುರುವಿನ ಒಂದು ಉಪದೇಶ ಕೇಳಿ ಈ ಒಂದು ಭಕ್ತಿಯಿಂದ ಬಾಳುವಂಥ ಒಂದು ಜೀವನ ಶೈಲಿ ಇದು. ಓಕೆ, ಇಲ್ಲಿವರೆಗೆ ಇಲ್ಲಿ ಇರುವಂಥ ಒಬ್ಬ ಶ್ರೇಷ್ಠ ಶರಣರ ಒಂದು ಸಮೂಹವನ್ನು, ಗುಂಪನ್ನು ನೋಡಿದ್ದೀವಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅಂತ ಅಂದ್ಕೊಂಡಿನಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆಲ್ಲರಿಗೆ ಧನ್ಯವಾದಗಳು. ನಮಸ್ಕಾರ.